ಅಡಿಗೆ ಮಾಡುತ್ತೀಯಾ? ದನ ಸಹಿತ ತಿನ್ನುವುದಿಲ್ಲ. ನೀನು ಹೆಣ್ಣು ಇಲ್ಲ ಗಂಡು ಬೀರಿಯೋ? ಇದೇನ್ರಿ ಪ್ರೀತಿಯಿಂದ ಅನ್ನ ಮೊಸರು ಕೊಟ್ರೆ ಅದ್ರಲ್ಲಿ ಕಲ್ಲಿದೆ ಅಂತ ಹೇಳ್ತೀರಾ. ಮೃಷ್ಟಾನ್ನ ಭೋಜನ ಮಾಡಿ ಹಾಕಿದ್ರೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ. ಆದ್ರೆ ಒಂದಿನಾದ್ರೂ ನೀನ್ ಹೇಗಿದ್ದೀಯಾ ಅಂತ ವಿಚಾರಿಸಿದ್ದೀರಾ ನೀವು ನನ್ನನ್ನು? ಮಾತನಾಡುತ್ತೀಯಲ್ಲ ನೀನು ನನ್ನ ಸತ್ಯ ಅಲ್ಲ, ನನ್ನ ದಾಸಿ. ಏನೋ ಹೆಣ್ಣು ಮರಗಬಾರದಂತ ಮನೆಯಲ್ಲಿ ಜಾಗ ಕೊಟ್ಟರೆ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡದಾಯ್ತಾ ಈ ನಿನ್ನ ಬುದ್ಧಿ? ನನಗೆ ಜನ್ಮ ನೀಡಿರುವ ನನ್ನ ತಂದೆಯೇ ಬುದ್ಧಿ ಹೇಳುವುದಿಲ್ಲ ಅಂದರೆ ನೀನೇ ಅವಳಲ್ಲೇ ಬಿಕ್ರಾಸಿ. ನಾನು ಬೇಡ ಅಂದರೂ ನನ್ನ ಕೈ ಹಿಡಿದು ಬಂದಿದ್ದೀಯಲ್ಲ. ಈಗ ಅನುಭವಿಸುವ ಪ್ರತಿಫಲ ನೋಡಿ ಸೋ, ನಮ್ಮ ಅಣ್ಣಂದರ ಮೇಲೆ ಸೇಡಿಗೋಸ್ಕರ ನನಗೆ ಏಕೆ ಶಿಕ್ಷೆ ಕೊಡ್ತಾ ಇದ್ರೆ ನೀವು? ದಯವಿಟ್ಟು ನನಗೆ ಶಿಕ್ಷೆ ಕೊಡ್ಬೇಡಿ. ನನ್ನ ನೋಡಿ ನಿಮ್ಮ ಹೆಂಡತಿ ತಪ್ಕೊಳ್ಳಿ ಅಂತ. ಸರಿ ಅಜ್ಜೆ, ವಿಧವೆರಂಡೆ ಜೈಲಲ್ಲಿದೆ ಎಂದು ಗೊತ್ತಿಲ್ಲದ ನಮಗೆ ಜೈಲಿಗೆ ಬೀಳುವ ಹಾಗೆ ಮಾಡಿದನಲ್ಲ ನಿಮ್ಮಣ್ಣ. ಅವನ ಮೇಲೆ ಸೇಡು ಇಟ್ಟು ಹಾಗೆ ಅಡಗಿದೆ. ನಿನಗೆ ಇಷ್ಟ ಇದ್ದರೆ ಈ ಮನೆಯಲ್ಲಿ ಇರು, ಇಲ್ಲವಾದರೆ ಮನೆ ಬಾಗಿಲು ತೆರೆದಿದೆ, ಹೊರಟು ಹೋಗು. ಅಯ್ಯೋ, ಇದೇನಿದು? ನಮ್ಮ ಅಣ್ಣಂದ್ರ ಮೇಲೆ ಸೇಡಿಗೋಸ್ಕರ ನನಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಈ ಮನೆಯಲ್ಲಿ ನಾನು ಜೀವಂತ ಇದ್ರು ಸತ್ತಂತೆ ಆಗ್ಬಿಟ್ಟಿಲ್ಲ. ನಾನೊಬ್ಳು ಜೀವಂತ ಶವಾಗಿ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳೆಯಂತಾಯ್ತು ನನ್ನ ಬದುಕು. ಯಾಕಮ್ಮ ಅಳುತ್ತಿದ್ದೀಯ? ಯಾರಾದ್ರೂ ನಿನಗೆ ಬೆರುಳಿದ್ರೆ ಈ ಮನೆಯಲ್ಲಿ ನನ್ನ ಅಳು ಮತ್ತೇನೇನಿದೆಪ್ಪ? ಅಳು ಒಂದೇ ನನ್ನ ಪಾಲಿಗೆ ಬಂದಿದ್ದು ಅಂತ ತಿಳ್ಕೊಳ್ಬೇಕು ನಾನು. ಯಾರಿಲ್ಲದ ಅನಾಥಿತ ಮಾತನಾಡ್ತಿದ್ದೀಯಲ್ಲ,
ನಿನಗಾದದ್ದು ಏನು ಹೇಳಮ್ಮ? ನನಗೆ ಇಬ್ಬರು ಅಣ್ಣಂದಿರಿದ್ರು ಕೂಡ ಅವ್ರಿಗೆ ತಿಳಿಸ್ಲಾರ್ದೆ ರಿಜಿಸ್ಟರ್ ಬದಿ ಮಾಡ್ಕೊಂಡು ಬಂದು ಈ ಮನೆಗೆ ಬಂದು ನನ್ನ ಗಂಡ ನನಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾನಂತ ನನ್ನ ಕನಸಲ್ಲಿ ತಿಳಿದುಕೊಂಡಿರ್ಲಿಲ್ಲಪ್ಪ. ನಿನ್ನ ಮಾತಿನ ಅರ್ಥವೇ ನನಗೆ ಆಗುತ್ತಿಲ್ಲ. ಅದೇನೆಂದು ಬಿಡಿಸಿ ಹೇಳಮ್ಮ. ನೋಡಪ್ಪ, ನೀನು ನನ್ನ ಜೀವನದ ಚರಿತ್ರೆನೂ ನಿನ್ನ ಮುಂದೆ ಹೇಳುತ್ತೇನೆ. ಆದ್ರೆ ಏನು ಮಾಡೋದು? ಆದ್ರೆ ಈ ವಿಷಯ ಮಾತ್ರ ನೀನು ಯಾರಿಗೆ ಹೇಳ್ಬಾರ್ದು. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳಿದು ನಿನ್ನ ಮುಂದೆ ಹೇಳುತ್ತೇನೆ. ಆದ್ಮೇಲೆ ನೋಡಮ್ಮ, ನನ್ನ ತಂದೆ ತಾಯಿಯರ ಮೇಲಾನೆ ನಾನು ಯಾರಿಗೂ ಹೇಳಲಾರೆ. ಅದೇನೆಂದು ಬಿಡಿಸಿ ಹೇಳಮ್ಮ. ನೋಡಪ್ಪ, ಒಂದು ದಿನ ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ದುಷ್ಟ ದಂಡರಾಜ ದಾರಿಯಲ್ಲಿ ನಿಂತಿದ್ದ. ನಮ್ಮ ಅಣ್ಣಂದ್ರ ಮೇಲೆ ಸೇಡಿಗೋಸ್ಕರ ನನ್ನ ಮೈ ಮೇಲೆ ಎಗರಿ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ ಈ ಪಾಪಿ. ಸೀಲಿ ಗೆಡಿಸ್ಕೊಂಡು ಈ ಸಮಾಜದಲ್ಲಿ ಬದುಕಬಾರ್ದಂತೂ ಸಾಯಲು ಹೋಯ್ತಿದ್ದೆ. ಆದ್ರೆ ಸಾಯೋದು ಸರಿ ಇಲ್ಲ ಅಂತ ಇನ್ನು ಬದುಕಿದ್ದೆ. ಆದ್ರೆ ಇವನ ಕೈ ಕಾಲು ಒಪ್ಪಿಸಿ ನಾನು ಮದುವೆ ಕೂಡ ಆಗಿ ಬಂದೆ. ಆದ್ರೆ ಮದುವೆ ಮಾಡ್ಕೊಂಬಂದು ಈ ಮನೆಯಲ್ಲಿ ಸೂಳಿಗಿಂತ ಕೀಳಾಗಿ ನನ್ನನ್ನು ಕಾಣ್ತಾ ಇದ್ದೇನೆ. ಇನ್ನು ನನ್ನ ಮಾವ ಮನೆ ಕೆಲಸದ ಆಳಾಗಿ ಕಾಣ್ತಾ ಇದೆ. ಹೀಗಿರುವಾಗ ಹೆಂತ ಬದುಕಬೇಕಪ್ಪ? ನಾನು ಈ ಸಮಾಜದಲ್ಲಿ ಹೇಗೆಂತ ಜೀವಿಸ್ಬೇಕು? ಲಕ್ಷ್ಮಿ, ನನ್ನ ಮಾವಾಳಿ ಒಳ್ಳೆಯವರೆಂದು ತಿಳಿದಿದ್ದೆ. ಆದ್ರೆ ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು ಅವರು ಎಂತ ಕಟುಕರೆಂದು. ಧನರಾಜನಿಗೆ ತಿಳಿ ಹೇಳಿ ನಿಮ್ಮನ್ನು ಒದಗುಡಿಸಿ ನನಗೆ ಯಾಕ ತಂಗಿ ಇರಲಿಲ್ಲ. ಇಂದಿನಿಂದ ನೀನೇ ನನ್ನ ಒಡ ಹುಟ್ಟಿದ ತಂಗಿ. ನಿನ್ನ ಆಸೆಯಂತೆ ಹಾಗೆ ಅಮ್ಮ. ಆಯ್ತಣ್ಣ, ನೀನು ನನ್ನ ಪಾಲಿಗೆ ದೇವರಾಗಿ ಬಂದೆ. ಇಂದು ನನಗೆ ತುಂಬಾ ಸಂತೋಷ ಆಗ್ತಿದಣ್ಣ. ಇದೇ ಸಂತೋಷದಲ್ಲಿ ನಾವಿಬ್ರು ಸೇರಿ ಹಾಡಿನೇನ. ನನ್ನ ಬಂಗಾರ ನನ್ನ ಬಂಗಾರ ತಂಗಿ